ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಫೇಸ್ಬುಕ್ನಲ್ಲಿ ಶ್ರೀಕೃಷ್ಣನಿಗೆ ಅಪಮಾನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಗೌರಿಬಿದನೂರಿನ ಹರೀಶ್ ಅನುಡಿ ಎಂಬಾತ ಈ ಕೃತ್ಯವನ್ನ ಮಾಡಿರುವಂಥದ್ದು. ಅವಹೇಳನಕಾರಿಯಾಗಿ ಶ್ರೀಕೃಷ್ಣನ ಬಗ್ಗೆ ಬರೆದುಕೊಂಡಿದ್ದಾನೆ. 2 ದಿನಗಳ ಹಿಂದೆ ಹರೀಶ್ ಈ ಕೃತ್ಯವನ್ನ ಮಾಡಿದ್ದಾನೆ. ಈತನ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರನ್ನ ಕೊಡಲಾಗಿದೆ. ರಾಜ್ಯ ಯಾದವ ಯುವ ವೇದಿಕೆಯ ಅಧ್ಯಕ್ಷ ಗಂಗಾಧರ್ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಹರೀಶ್ ಅನುಡಿ ವಿರುದ್ಧ ಸೂಕ್ತ ಕ್ರಮಕ್ಕೆ ಅವರು ಒತ್ತಾಯವನ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ಎಷ್ಟು ಕೆಟ್ಟ ರೀತಿಯಲ್ಲಿ ಈತ ತನ್ನ ಮಾನಸಿಕ ವಿಕೃತಿಯನ್ನು ಮೆರೆದಿರುವಂಥದ್ದು ಅಂತ. ಶ್ರೀಕೃಷ್ಣನ ಬಗ್ಗೆ ಜಗತ್ತಿನ ಮೊದಲ ಏಡ್ಸ್ ರೋಗಿ ಅನ್ನುವಂತಹ ಒಂದು ಕೆಟ್ಟ ರೀತಿಯ ಒಂದು ತನ್ನ ಮನಸ್ಥಿತಿಯನ್ನು ಈತ ಪ್ರದರ್ಶನ ಮಾಡಿರುವಂಥದ್ದು. ಅತ್ಯಂತ ಅಸಭ್ಯವಾಗಿ ಶ್ರೀಕೃಷ್ಣನ ಬಗ್ಗೆ ಈತ ಬರೆಯುವ ಮೂಲಕ ಶ್ರೀಕೃಷ್ಣನ ಆರಾಧಕರಿಗೆ ಹಾಗೂ ಯಾದವರಿಗೆ ಇರುಸುಮುರುಸನ್ನು ಉಂಟು ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದಾನೆ. ಅವರ ಆಕ್ರೋಶಕ್ಕೆ ತುತ್ತಾಗಿದ್ದಾನೆ. ಹೀಗಾಗಿ ಈಗ ಯಾದವ ಯುವ ವೇದಿಕೆಯ ಅಧ್ಯಕ್ಷ ಗಂಗಾಧರನವರು ಸೈಬರ್ ಕ್ರೈಮ್ ವಿಭಾಗಕ್ಕೆ ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಹರೀಶ್ ಅನುಡಿಯಂತಹ ವ್ಯಕ್ತಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಆ ವ್ಯಕ್ತಿಯ ಫೇಸ್ಬುಕ್ನ ಪ್ರೊಫೈಲ್ ಫೋಟೋ ಕೂಡ ಸ್ಕ್ರೀನ್ ಮೇಲೆ ಗಮನಿಸಿದ್ವಿ. ಒಳ್ಳೆ ಸಾಧು ಸಂತರ ರೀತಿಯಲ್ಲಿ ಆತ ತಲೆ ಮೇಲೆ ಕೇಸರಿ ಪಗಡಿಯನ್ನು ಹಾಕೊಂಡು ಕೇಸರಿ ವಸ್ತ್ರವನ್ನು ಧರಿಸಿಕೊಂಡಿದ್ದಾನೆ. ಆದರೆ ಆತ ಹಾಕಿರುವಂಥ ಪೋಸ್ಟ್ ಮಾತ್ರ ನಿಜಕ್ಕೂ ಕೂಡ ಅತ್ಯಂತ ಟೀಕೆಗೆ ಯೋಗ್ಯವಾಗಿರುವಂತಹ ಸ್ಟೇಟಸನ್ನು ಆತ ಹಾಕಿರುವಂಥದ್ದು. ಶ್ರೀಕೃಷ್ಣನ ಬಗ್ಗೆ ಆತ ಅತ್ಯಂತ ವಿಕೃತವಾಗಿ ಸ್ಟೇಟಸನ್ನು ಹಾಕುವ ಮೂಲಕ ಕೃಷ್ಣನ ನಂಬುವಂತಹ ಜನ ಏನಿರ್ತಾರೆ ಅವರ ಆಕ್ರೋಶಕ್ಕೆ ಈಗ ತುತ್ತಾಗಿದ್ದಾನೆ. ಹರೀಶ್ ಅನುಡಿ ಅಂತ ಈತನ ಹೆಸರು. ಫೇಸ್ಬುಕ್ನಲ್ಲಿ ಈತ ಅಪ್ಡೇಟ್ ಮಾಡಿರುವಂತಹ ಸ್ಟೇಟಸ್ ಇದು. ಇದರ ವಿರುದ್ಧ ಇದೀಗ ಯಾದವ ಯುವ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಗಂಗಾಧರ್ ಅನ್ನೋರು ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರನ್ನ ಕೂಡ ನೀಡಿ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ.